ಮಕ್ಕಳ ಪರವಾಗಿ ತೀರ್ಪು ಬರಲಿಲ್ಲ ಅಂತೇಳಿ ತಮಗೆ ನೋವಾಗಿದೆಯಾ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ನೋವು ಅನ್ನುವಂಥದ್ದು ಬೇರೆ, ಡಿಸಪಾಯಿಂಟ್ಮೆಂಟ್, ಸ್ವಲ್ಪ ನಿರಾಸೆ ಆಗುತ್ತೆ. ಮಕ್ಕಳ ಪರವಾಗಿ ಬಂದಿಲ್ಲ ಅನ್ನುವಂಥದ್ದು. ಇವತ್ತಿನಿಂದ ಮಕ್ಕಳ ಮುನ್ನ ನಾನು ಸಲಹಬೇಕು ಮತ್ತು ಸಂತೈಸ್ತಾ ಇರಬೇಕು, ಸಾಂತ್ವನ ಕೊಡ್ತಾ ಇರಬೇಕು. ಅದೊಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ. ಇಲ್ಲಪ್ಪ, ಡೋಂಟ್ ವರಿ, ಈ ಬರೋಕ್ಕಿಂತ ಮೊದಲೇ ಅವ್ರನ್ನ ತಯಾರು ಮಾಡಿದ್ದೀನಿ, ತಲೆ ಕೆಡಿಸ್ಕೋಬೇಡಿ, ಉಲ್ಟಾಕೆ ಬಂದರೂ ಕೂಡ ನಾವಿದ್ದೀವಿ. ನಿರೀಕ್ಷೆ ಮಾಡಿದ್ರೆ ಈ ಥರದ್ದು? ಹೌದು, ಆಗುತ್ತೆ. ಯಾಕೆ ಅಂತಂದರೆ ಮೊದಲನೇ ದಿನಗಳಿಂದನೂ ಕೂಡ ಏನೆಲ್ಲ ಬಂದಿದೆ, ಇವ್ರ ವಿರುದ್ಧ ಷಡ್ಯಂತ್ರ ಅಂತ ಬರುತ್ತೆ, ಇನ್ನೇನೇನೋ ಬರುತ್ತೆ. ಇನ್ನು ಯಾರ್ಯಾರು ಕೆಲಸ ಮಾಡಬೇಕಾದವ್ರು ಸರಿಯಾಗಿ ಕೆಲಸ ಮಾಡಿರೋದಿಲ್ಲ, ಯಾರು ಸಂತ್ರಸ್ತರನ್ನೇ ಆರೋಪಿಗಳಾಗಿ ನಿಲ್ಲಿಸ್ಬಿಡ್ತಾರೆ. ಅವರು ಅಯ್ಯಯ್ಯೋ ಅಂತ ಬಾಯಿ ಬಡ್ಕೊಂಡು ಊರು ಬಿಟ್ಟು ಓಡಿ ಬರುವಂಥದ್ದು, ಅವ್ರ ಕೈಲಿದ್ದ 6 ಕಾಸು 3 ಕಾಸನ್ನು ಕಿತ್ತು ಜಪ್ತಿ ಮಾಡಿ ಇಟ್ಕೊಂಬಿಡೋದು. ಇವೆಲ್ಲ ಏನು ಅನಿಸುತ್ತೆ? ನೀವು ಬಾಯಿ ಬಿಡಬಾರ್ದು, ದೊಡ್ಡವರಿದೆ ಎದುರಿಸುವಂಥದ್ದು ಮಾಡ್ತಾ ಇರ್ತಾರೆ. ಆಲ್ ಹ್ಯಾಪಂಡ್. ಈ ಕೇಸಲ್ಲಿ ಅಂಥದ್ದೆಲ್ಲ ನಡೆದಿದೆ, ನಮಗೇನು ಗೊತ್ತಿಲ್ಲದಿರೋವಂಥದ್ದು ಏನಲ್ಲ. ಆದರೆ ಈ ಸಂದರ್ಭದಲ್ಲಿ ಯಾರು ಒಂದು ಒಳ್ಳೆಯ ಡಿಫೆನ್ಸ್ ಲಾಯರ್ಸು, ಡಿಫೆನ್ಸ್ ಲಾಯರ್ಸು ಅವ್ರ ಪರವಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನಾನು ಅದನ್ನ ಹೇಳಲೇಬೇಕು. ಆದರೆ ನಮ್ಮ ಸರ್ಕಾರ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಇಟ್ಟು ಹೈಕೋರ್ಟ್ನಲ್ಲಿ ಮಕ್ಕಳ ಪರವಾಗಿ ವಾದವನ್ನು ಮಂಡಿಸಬೇಕಾಗ್ತದೆ. ಹೌದು, ಸರ್ಕಾರಕ್ಕೆ ನಾವು ಆಗ್ರಹಿಸ್ತಾ ಇದ್ದೀವಿ. ಸರ್ಕಾರದ ಪ್ರಾಥಮಿಕ ಹೊಣೆಗಾರಿಕೆ ಇದು. ಒಂದು ಕೇಸು ತಳಮಟ್ಟದ ಒಂದು ನ್ಯಾಯಾಲಯದಲ್ಲಿ ಬಿದ್ದೋದಾಗ ಅಥವಾ ಅದಕ್ಕೆ ವ್ಯತಿರಿಕ್ತವಾದ ತೀರ್ಪು ಬಂದಾಗ ಅದನ್ನು ಮುಂದುವರಿಸಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದೇ ಆಗಿದೆ. ಈಗ ಆರೋಪಿಯನ್ನು ನಿರಪರಾಧಿ ಅಂತೇಳಿ ನ್ಯಾಯಾಲಯ ಈಗಾಗಲೇ ತೀರ್ಪನ್ನು ನೀಡಿದೆ. ಸೊ ಇದು ಅವರಿಗೆ ಒಂದು ರೀತಿಯಾದಂತಹ ಗೆಲುವು ಮತ್ತು ಅವ್ರ ಅಥವಾ ಯಾವ ರೀತಿ ಇರುತ್ತೆ? ಆ ಸ್ವಾಮೀಜಿಯವರಿಗೆ ಏನು ಹೇಳ್ತಾರೆ? ಅವರು ಒಂದು ಗೆಲುವಿನೇ ಅದನ್ನು ನಾನು ಅದರಲ್ಲಿ ಹೇಳ್ಬೇಕಾದ್ರೆ ಮೀನಾಮೇಷ ಎಣಿಸೋದಕ್ಕೆ ಅದೊಂದು ಗೆಲುವೇ ಅಲ್ವಾ? ಅವರು ಸಂಭ್ರಮಿಸ್ಲಿ, ಅದಕ್ಕೆ ವಿರುದ್ಧವಾಗಿ ನಾನೇನಿಲ್ಲ. ಅವರ ಸಂಭ್ರಮಕ್ಕೆ ನಾನು ಯಾಕೆ ಅಡ್ಡಿ ಬರೋಣ? ಆದರೆ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಇದು ಅಂತ್ಯ ಅಲ್ಲ, ಆರಂಭ. ಇದು ಖಂಡಿತವಾಗ್ಲೂ ಇದು ಅಂತ್ಯ ಅಲ್ಲ, ಇದು ಮತ್ತೊಂದು ಹೆಜ್ಜೆ, ಮತ್ತೊಂದು ಮುಂದೊಂದು. ಇವತ್ತು ಹೋರಾಟ ಮುಂದುವರಿಲೇಬೇಕು. ಯಾಕಂದರೆ ನಮ್ಮ ಹೋರಾಟವೇ ನಮ್ಮ ಜೀವನ ಆಗಿರೋ ಮಕ್ಕಳಿಗೋಸ್ಕರ, ಮತ್ತು ನನಗೋಸ್ಕರ ಇಲ್ಲ, ಅಥವಾ ನಮ್ಮ ಸಂಸ್ಥೆಗೋಸ್ಕರ ಅಲ್ಲ. ಅದಕ್ಕೆ ವಿರುದ್ಧವಾಗಿ ನಾನೇನಿಲ್ಲ. ಅವರ ಸಂಭ್ರಮಕ್ಕೆ ನಾನು ಯಾಕೆ ಅಡ್ಡಿ ಬರೋಣ? ಆದರೆ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ. ಇದು ಅಂತ್ಯ ಅಲ್ಲ, ಆರಂಭ. ಇದು ಖಂಡಿತವಾಗ್ಲೂ ಇದು ಅಂತ್ಯ ಅಲ್ಲ, ಇದು ಮತ್ತೊಂದು ಹೆಜ್ಜೆ, ಮತ್ತೊಂದು ಮುಂದೊಂದು. ಇವತ್ತು ಹೋರಾಟ ಮುಂದುವರಿಲೇಬೇಕು. ಯಾಕಂದರೆ ನಮ್ಮ ಹೋರಾಟವೇ ನಮ್ಮ ಜೀವನ ಆಗಿರೋ ಮಕ್ಕಳಿಗೋಸ್ಕರ, ಮತ್ತು ನನಗೋಸ್ಕರ ಇಲ್ಲ, ಅಥವಾ ನಮ್ಮ ಸಂಸ್ಥೆಗೋಸ್ಕರ ಅಲ್ಲ. ಇದು ಸ್ಟ್ಯಾನ್ಲಿ ಅವರ ಮಾತು. ಈ ಹೋರಾಟ ಅಂತ್ಯವಲ್ಲ, ಆರಂಭ. ಸದ್ಯದ ಮಟ್ಟಿಗೆ ಅವ್ರಿಗೇನು ತೀರ್ಪನ್ನು ನೀಡಿದೆ, ಅವರು ಅದನ್ನು ಸಂಭ್ರಮಿಸಲಿ, ಅದಕ್ಕೆ ನಾನು ಅಡ್ಡಿ ಬರೋದಿಲ್ಲ. ಆದರೆ ನ್ಯಾಯಾಲಯ ತೀರ್ಪನ್ನು ನೀಡಿದೆ, ಅದು ನನಗೆ ತುಂಬ ನಿರಾಸೆಯನ್ನು ತಂದಿದೆ. ಮುಂದೆ ಹೋರಾಟವನ್ನು ಮುಂದುವರಿಸ್ತೇನೆ ಎಂದು ಮಾತನಾಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.